ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತಿನ ವಿಡಿಯೋದೊಳಗೆ ಆನ್ ಏರ್ ಕೆನೋಯಿಂಗ್ ಎಕ್ಸಾಮ್ ಅಂತಂದ್ರೆ ಇದು ಲೈಸೆನ್ಸ್ ಎಕ್ಸಾಮ್. ಸೊ ಆನ್ ಏರ್ ಕೆನೋಯಿಂಗ್ ಎಕ್ಸಾಮ್ ಅಂತಂದ್ರೆ ನಿಮಗೆ ಏನಂತ ವಿಡಿಯೋದೊಳಗೆ ಹೇಳ್ತೀನಿ. ಇವತ್ತು ಆ ಎಕ್ಸಾಮ್ ಒಳಗೆ ಏನೇನು ಇರುತ್ತೆ ಅಂತೆಲ್ಲ ಈ ವಿಡಿಯೋದೊಳಗೆ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಈ ವಿಡಿಯೋನೆಲ್ಲರೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನರ್ಸಸ್ ಯಾರು ಜರ್ಮನಿಗೆ ಬರತ್ತಾರಲ್ಲ ಇಂಡಿಯಾದಿಂತ ಮತ್ತು ಬೇರೆ ದೇಶದಿಂದ ಆಗಿರ್ಬೋದು. ಸೊ ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋ ಶೇರ್ ಮಾಡಿರಿ. ಸೊ ಆನ್ ಏರ್ ಕೆನೋಯಿಂಗ್ ಎಕ್ಸಾಮ್ ಅಂದ್ರೆ ಏನಪ್ಪ ಅಂತಂದ್ರೆ ಇದೊಂದು ಲೈಸೆನ್ಸ್ ಎಕ್ಸಾಮ್ ಫಾರ್ ಸ್ಕಿಲ್ಡ್ ವರ್ಕರ್ಸ್ ಇನ್ ಜರ್ಮನಿ. ಇದು ಇಂಡಿಯಾದಂತ್ರ ಬರೋರಿಗೆ ಅಷ್ಟಲ್ಲ, ಬೇರೆ ದೇಶದಿಂದ ಯಾರು ಬರ್ತಾರಲ್ಲ ಜರ್ಮನಿಗೆ, ಸೊ ಅವ್ರು ಎಲ್ಲರಿಗೂ ಸೇಮ್ ಎಕ್ಸಾಮ್ ಇರುತ್ತೆ. ಸೊ ಆನ್ ಏರ್ ಕೆನೋಯಿಂಗ್ ಎಕ್ಸಾಮ್, ಈ ಎಕ್ಸಾಮನ್ನು ಅವ್ರು ಯಾವ ಆಧಾರದ ಮೇಲೆ ಡಿಸೈಡ್ ಮಾಡ್ತಾರಪ್ಪ ಅಂತಂದ್ರೆ, ಸೊ ನಿಮಗೆಲ್ಲ ಗೊತ್ತಿರ್ಬೋದು ಟ್ರಾನ್ಸ್ಕ್ರಿಪ್ಟ್ ನಿಮ್ಮ ಕಾಲೇಜ್ ಒಳಗೆ ಕೊಡ್ತಾರಲ್ಲ ಟ್ರಾನ್ಸ್ಕ್ರಿಪ್ಟ. ಸೊ ಆ ಟ್ರಾನ್ಸ್ಕ್ರಿಪ್ಟನ್ನ ಜರ್ಮನಿಯವರು ಇಲ್ಲಿ ನರ್ಸಿಂಗ್ ಹೌಸ್ ಬಿಲ್ಡಿಂಗ್ ಅಂದರೆ ಇಲ್ಲಿ ನರ್ಸಿಂಗ್ ಡಿಗ್ರಿ ಜೊತೆ ಅವರ ಅದನ್ನು ಫೆರ್ಗ್ಲೈಷನ್ ಅಂತಂದ್ರೆ ಮ್ಯಾಚ್ ಇಲ್ಲಿ ಹೌಸ್ ಬಿಲ್ಡಿಂಗ ಮತ್ತು ನಮ್ಮ ಇಂಡಿಯಾದ ಹೌಸ್ ಬಿಲ್ಡಿಂಗ ಅವ್ರು ಕಂಪೇರ್ ಮಾಡಿ ನೋಡ್ತಾರೆ. ಸೊ ಕಂಪೇರ್ ಮಾಡಿ ನೋಡಿ ನಮಗೆ ಇನ್ನೂ ಎಷ್ಟು ಅವರ್ಸ್ನಾಗಲಿ ಅಲ್ಲಿ ಮಾಡಬೇಕು ಮತ್ತು ಥಿಯರಿ ಮಾಡ್ಬೇಕಂತ ಅವ್ರು ಏನು ಡಿಸೈಡ್ ಮಾಡ್ತಾರಲ್ಲ, ಸೊ ಅದಕ್ಕನ ಆನ್ ಏರ್ ಕೆನೋಯಿಂಗ್ ಎಕ್ಸಾಮ್ ಅಂತಾರೆ ಅವ್ರು. ಸೊ ಈ ಆನ್ ಏರ್ ಕೆನೋಯಿಂಗ್ ಎಕ್ಸಾಮ್ ನಿಮ್ಮ ಡೆಫಿಸಿಟ್ ಬೆಸೈಡ್ ಒಳಗೆ ಬಂದಿರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಯಾರು ಡೆಫಿಸಿಟ್ ಬೆಸೈಡ್ ನಿಮ್ಮ ಕಡೆ ಇರತ್ತಲ್ಲ ಅದ್ರೊಳಗೆ ನೋಡಿರಿ ನೀವು ಎಷ್ಟು ಅವರ್ಸ್ ಕಲಿಬೇಕು, ಇಲ್ಲಿ ಬಂದಮೇಲೆ ಏನು ಮಾಡಬೇಕು ಮತ್ತು ಯಾವ ಎಕ್ಸಾಮ್ ಬರಿಬೇಕು, ಆನ್ ಏರ್ ಕೆನೋಯಿಂಗು ಆನ್ ಪಾಸಿಂಗು. ಸೊ ಹಾಗಾಗಿ ಬಿಫೋರ್ ಡೆಫಿಸಿಟ್ ಬೆಸೈಡ್ ಬರೋದಕ್ಕಿಂತ ನಿಮ್ಮ ಎಂಪ್ಲಾಯರ್ ಆಗಲಿ ನಿಮ್ಮ ಏಜೆನ್ಸಿಯವ್ರನ್ನಾಗಿಟ್ಟು ಒಂದು ಸಲ ಕೇಳ್ಕೊರಿ, ನಾವು ಆನ್ ಏರ್ ಕೆನೋಯಿಂಗ್ ಎಕ್ಸಾಮ್ ಬರೆಯತ್ತೇವು, ಆನ್ ಪಾಸಿಂಗ್ ಬರತ್ತೇವು ಅಂತ. ಸೊ ಇದು ನಿಮ್ಮ ಡೆಫಿಸಿಟ್ ಬೆಸೈಡ್ ಒಳಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಇದಿಷ್ಟ ಆನ್ ಏರ್ ಕೆನೋಯಿಂಗ್ ಎಕ್ಸಾಮ್ ಅಂತಂದ್ರೆ ಏನಂತ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಆನ್ ಏರ್ ಕೆನೋಯಿಂಗ್ ಎಕ್ಸಾಮ್ನವ್ರ 2 ಭಾಗಕ್ಕೆ ಡಿವೈಡ್ ಮಾಡಿರ್ತಾರೆ. ಸೊ ಒಂದು ಭಾಗ ಯಾವತ್ತಪ್ಪ ಅಂತಂದ್ರೆ ಪ್ರಾಕ್ಟಿಕಲ್. ಸೊ ಇನ್ನೊಂದು ಭಾಗ ಯಾವತ್ತಪ್ಪ ಅಂದ್ರೆ ಮ್ಯೂಂಡ್ಲಿಷ್ ಅಂದರೆ ಸ್ಪ್ರೆಷನ್. ನೀವು B1 B2 ಒಳಗೆ ಏನು ಸ್ಪ್ರೆಷನ್ ಮಾಡ್ತಾರಲ್ಲ, ಸೊ ನೀವು ಪ್ರಾಕ್ಟಿಕಲ್ಲ ಮತ್ತು ಮ್ಯೂಂಡ್ಲಿಷ್ ಇವು 2 ಭಾಗ ಆಗಿ ಇದನ್ನು ಎಕ್ಸಾಮ್ ಡಿವೈಡ್ ಮಾಡ್ತಾರೆ. ಸೊ ನೀವು 2ರೊಳಗೂ ಪಾಸ್ ಆಗಬೇಕಾಗತ್ತೆ. ಸೊ ಈ ಎಕ್ಸಾಮಿಗೆ ನಿಮಗೆ 2 ಚಾನ್ಸ್ ಇರ್ತದೆ ಜರ್ಮನಿ ಒಳಗೆ. ನೀವು 2 ಸಲ ಇದನ್ನು ಅಟೆಂಪ್ಟ್ ಮಾಡ್ಬೋದು. 2 ಸಲ ಏನಾರು ಫೇಲ್ ಆದ್ರಪ್ಪ ಅಂತಂದ್ರೆ ನಿಮಗೆ ವಾಪಸ್ ನಿಮ್ಮ ಎಂಪ್ಲಾಯರ್ ಇಂಡಿಯಾ ಕಳಿಸ್ಬೋದ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಎಕ್ಸಾಮ್ ಜರ್ಮನಿ ಒಳಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಸ್ಕಿಲ್ಡ್ ನರ್ಸಸ್. ಸೊ ಹಾಗಾಗಿ ಈ ಎಕ್ಸಾಮ್ ಬಗ್ಗೆ ಭಾಳ ಕಾನ್ಸಂಟ್ರೇಟ್ ಮಾಡಿ ನೀವು ಇಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಬಂದಮೇಲೆ ನಿಮ್ಗೆ ಅದ್ರ ಕೋಚಿಂಗು ಕೊಡ್ತಾರೆ. ಬಟ್ ನೀವು ಅದನ್ನು ಇಲ್ಲಿ B1 B2 ನೀವು ಏನು ಕಲ್ತಿರ್ತಾರಲ್ಲ, ಸೊ ಇಲ್ಲಿ ಬಂದಮೇಲೆ ನೀವು ಅದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಡೆಡಿಕೇಶನ್ ಆಗಿ ಈ ಎಕ್ಸಾಮ್ ನೀವು ಇಲ್ಲಿ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಸೊ ಈ ಎಕ್ಸಾಮ್ ನೀವು ಪಾಸ್ ಆದ್ರಪ್ಪ ಅಂತಂದ್ರೆ ಜರ್ಮನಿ ಒಳಗೆ ರಿಜಿಸ್ಟರ್ಡ್ ನರ್ಸ್ ಆಗಿ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಇನ್ನು ಮುಂದಿನ ವಿಡಿಯೋ ಒಳಗೆ ಆ ಪ್ರಾಕ್ಟಿಕಲ್ ಎಕ್ಸಾಮ್ ಹೆಂಗಿರುತ್ತೆ ಮತ್ತು ಅದು ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.